ದೇಶದ ಪತ್ರಿಕಾಗೋಷ್ಠಿಗಳ ಇತಿಹಾಸದಲ್ಲಿ ಒಂದು ಹಗರಣಕ್ಕೆ ಸಂಬಂಧಿಸಿದ ಅತಿ ಹೆಚ್ಚು ಪುಟಗಳ ದಾಖಲೆಗಳನ್ನು ಇವತ್ತು ನಿಮ್ಮ ಸಮಕ್ಷಮದಲ್ಲಿ ನಾನು ಬಿಡುಗಡೆ ಮಾಡ್ತಾ ಇದ್ದೀನಿ. ಇವತ್ತು ಮಾನ್ಯ ಲೋಕಾಯುಕ್ತರಿಗೆ 1,67,751 ಪುಟಗಳ ದಾಖಲೆಗಳ ಸಹಿತ 18 ಮಂದಿ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಮತ್ತು ಸರ್ಕಾರಿ ನೆಲೆಗಳ ವಿರುದ್ಧ ದೂರನ್ನು ಕೊಟ್ಟಿದ್ದೇನೆ. ಇವತ್ತು ನಿಮ್ಮ ಸಮಕ್ಷಮದಲ್ಲಿ ನಾನು ಬಿಡುಗಡೆ ಮಾಡ್ತಾ ಇರ್ತಕ್ಕಂಥದ್ದು 8,879 ಪುಟಗಳ ದಾಖಲೆಗಳನ್ನು ಇವತ್ತು ನಾನು ಬಿಡುಗಡೆ ಮಾಡ್ತಾ ಇದ್ದೇನೆ. ವಿಷಯ ಏನು ಅಂತಂದರೆ, ಬೆಂಗಳೂರು ಮಹಾನಗರಕ್ಕೆ ಹೊಂದ್ಕೊಂಡಂಗಿರ್ತಕ್ಕಂಥ ಬೆಂಗಳೂರು ನಗರ ಜಿಲ್ಲೆಯ 5 ತಾಲೂಕು ಕೇಂದ್ರಗಳಲ್ಲಿ ಒಟ್ಟು ಅಂದರೆ ಯಲಹಂಕ, ಕೆಂಗೇರಿ ಹೋಬಳಿ, ಉತ್ರಳ್ಳಿ ಹೋಬಳಿ, ತಾವರೆಕೆರೆ ಹೋಬಳಿ, ಬೇಗೂರು ಹೋಬಳಿ ಮತ್ತು ಯಲಹಂಕ ಹೋಬಳಿಗಳ ವ್ಯಾಪ್ತಿಯಲ್ಲಿ 11,122 ಎಕರೆಗಳಷ್ಟು ಸರ್ಕಾರಿ ಸ್ವತ್ತು ಇರುವಂಥದ್ದು ಎ.ಟಿ. ರಾಮಸ್ವಾಮಿ ಆಯೋಗ ಅತ್ಯಂತ ಸ್ಪಷ್ಟವಾಗಿ ದಾಖಲೆಗಳನ್ನು 2006 ಕೊಟ್ಟಿತ್ತು. ಅದರ ಪೈಕಿ ತಾವರೆಕೆರೆ ಹೋಬಳಿಯಲ್ಲಿ ಮಾತ್ರ 1,640 ಎಕರೆಗಳಷ್ಟು ವಿಸ್ತೀರ್ಣದ ಸರ್ಕಾರಿ ಸ್ವತ್ತು, ಅಂದರೆ ಸರ್ಕಾರಿ ಎ ಖರಾಬು, ಬಿ ಖರಾಬು, ಸರ್ಕಾರಿ ಗೋಮಾಳ ಸ್ವತ್ತುಗಳು ಇರುವಂಥದ್ದನ್ನು 2006ರಲ್ಲಿ ಎ.ಟಿ. ರಾಮಸ್ವಾಮಿ ಅವರ ನೇತೃತ್ವದ ಆಯೋಗ ಪ್ರತಿಯೊಂದು ಗ್ರಾಮದ ರಾಜ್ಯದ 175 ತಾಲೂಕುಗಳ ಪ್ರತಿಯೊಂದು ಹೋಬಳಿಯ ಪ್ರತಿಯೊಂದು ಗ್ರಾಮಗಳಲ್ಲಿ ಇರ್ತಕ್ಕಂಥ ಸರ್ಕಾರಿ ಸ್ವತ್ತುಗಳಿಗೆ ಸಂಬಂಧಪಟ್ಟಾಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಆಯಾ ಗ್ರಾಮವಾರು ನಕ್ಷೆ ಸಹಿತ ಕೊಟ್ಟಿರ್ತಕ್ಕಂಥದ್ದು. ಆ 2006ರಲ್ಲಿ ಎ.ಟಿ. ರಾಮಸ್ವಾಮಿ ಆಯೋಗ ಕೊಟ್ಟಂಥ ವರದಿ ನಂತರ ಯಾವುದೇ ಸರ್ಕಾರಿ ಜಮೀನಿಗೆ ಪೋಡಿ ಮಾಡೋದು ನಿಷಿದ್ಧ ಅನ್ನೋದು ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಆದರೂ ಕೂಡ ತಮಗಿರ್ತಕ್ಕಂಥ ಅಧಿಕಾರದ ಬಲವನ್ನು ಉಪಯೋಗಿಸ್ಕೊಂಡು ಜಿಲ್ಲಾಧಿಕಾರಿಗಳಾಗಿದ್ದಂಥವರು, ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳಾಗಿದ್ದಂಥವರು, ವಿಶೇಷ ಜಿಲ್ಲಾಧಿಕಾರಿಗಳಾಗಿದ್ದಂಥವರು, ಅಪರ ಜಿಲ್ಲಾಧಿಕಾರಿಗಳಾಗಿದ್ದಂಥವರು, ಹಾಗೆ ತಹಸೀಲ್ದಾರ್ಗಳು ಮತ್ತು ಉಪ ತಹಸೀಲ್ದಾರ್ಗಳು, ಹಾಗೆ ಕಂದಾಯ ನಿರೀಕ್ಷಕರು ಇಂಥವನ್ನೆಲ್ಲ ತಮ್ಮ ಹಣಬಲದಿಂದ, ರಾಜಕೀಯ ಪ್ರಭಾವದಿಂದ ಬಳಸ್ಕೊಂಡು ತಾವರೆಕೆರೆ ಹೋಬಳಿಯಲ್ಲಿರ್ತಕ್ಕಂಥ 1,640 ಎಕರೆ ವಿಸ್ತೀರ್ಣದ ಸರ್ಕಾರಿ ಸ್ವತ್ತಿನ ಪೈಕಿ ಈಗಾಗಲೇ 504 ಎಕರೆಗಳಷ್ಟು ವಿಸ್ತೀರ್ಣದ ಸರ್ಕಾರಿ ಸ್ವತ್ತನ್ನು ಈಗಾಗಲೇ ಸರ್ಕಾರಿ ನೆಲೆಗಳು ಹಳೆಯ ದಾಖಲೆಗಳನ್ನು ಸೃಷ್ಟಿಸಿ ಮತ್ತು ಈಗಿನ ಕಾನೂನು ಬಾಹಿರವಾಗಿ ಕಾನೂನಿನ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಅವ್ರ ಹೆಸರು ಮಾಡಿಕೊಳ್ಳೋದ್ರಲ್ಲಿ ಸಫಲರಾಗಿದ್ದಾರೆ. ಆ ಮೂಲಕ 504 ಎಕರೆಗಳಷ್ಟು ವಿಸ್ತೀರ್ಣದ ಸರ್ಕಾರಿ ಸ್ವತ್ತಿನ ಈಗಿನ ಮಾರುಕಟ್ಟೆ ಬೆಲೆ ಅದರಲ್ಲಿ ಕನಿಷ್ಠ 12,000 ಕೋಟಿ ರೂಪಾಯಿಗಳಿಗಿಂತಲೂ ಅಧಿಕವಾಗಿರ್ತದೆ ಅನ್ನೋದು ನಾನು ನಿಮ್ಮ ಗಮನಕ್ಕೆ ತೊಗೊಂಡ್ಬರ್ತೀನಿ. ಯಾಕೆಂದರೆ ಅಲ್ಲಿ ಪ್ರತಿ ಚದರಕ್ಕೆ 8,000 ರೂಪಾಯಿಗಳಿಗಿಂತಲೂ ಹೆಚ್ಚು ರೂಪಾಯಿಗಳು ಬೆಲೆ ಬಾಳುತ್ತೆ. ಆದರೆ ಕೇವಲ 6,000 ರೂಪಾಯಿಗಳಷ್ಟು ಮಾತ್ರನೇ ಹಾಕ್ಕೊಂಡ್ರೂ ಕೂಡ 12,000 ಕೋಟಿ ರೂಪಾಯಿಗಳಷ್ಟು ಬೃಹತ್ ಪ್ರಮಾಣದ ಇದು ಅಮೂಲ್ಯವಾದಂಥ 504 ಎಕರೆಗಳಷ್ಟು ವಿಸ್ತೀರ್ಣದ ಸ್ವತ್ತನ್ನು ಈಗಾಗಲೇ ಸರ್ಕಾರಿ ನೆಲೆಗಳು ಕಬಳಿಸಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖರು ಅಂತ ಹೇಳಿದ್ರೆ, ಇದರಲ್ಲಿ ತಾವರೆಕೆರೆ ಹೋಬಳಿಯ ದೇವಮಾಚವಳ್ಳಿ, ಯಲಸಗುಪ್ಪೆ, ರಾಂಪುರ, ಕುರುಬರಹಳ್ಳಿ, ಗಾಣಕಲ್ಲು ಹಾಗೆ ತಾವರೆಕೆರೆ ಗ್ರಾಮಗಳು, ಸುತ್ತಮುತ್ತಲ ಗ್ರಾಮಗಳಲ್ಲಿ ಈ ಒಂದು ಬೃಹತ್ ಭೂ ಹಗರಣ ನಡೆದಿರ್ತಕ್ಕಂಥದ್ದು. ಈ ಸರ್ಕಾರಿ ಭೂ ಕಬಳಿಕೆಯಲ್ಲಿ ತಮ್ಮ ಪ್ರಭಾವವನ್ನು ಬಳಸ್ಕೊಂಡು ಸರ್ಕಾರಿ ಭೂಮಿಯನ್ನು ತಮ್ಮ ಕೈವಶ ಮಾಡಿಕೊಳ್ಳೋದ್ರಲ್ಲಿ ತಾತ್ಕಾಲಿಕವಾಗಿ ಸಫಲರಾಗಿರ್ತಕ್ಕಂಥವ್ರ ಪೈಕಿ ಮಾಗಡಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಎಸ್.ಟಿ. ಬಾಲಕೃಷ್ಣ ಅವರ ಶ್ರೀಮತಿ ರಾಧಾ ಬಾಲಕೃಷ್ಣ ಅವರು, ಇಂದಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಉಪಮಹಾಪೌರರಾಗಿ ಕೆಲಸ ಮಾಡಿದಂಥ ಪುಟ್ಟರಾಜುರವರ ಧರ್ಮಪತ್ನಿ ಬಿ.ಎಸ್. ಮಾಲಾರವರು, ಹಾಗೆ ತಾಲೂಕ್ ಪಂಚಾಯತಿ ಸದಸ್ಯರು, ಜಿಲ್ಲಾ ಪಂಚಾಯತಿ ಸದಸ್ಯರುಗಳು, ಇವರೆಲ್ಲ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡ ಲಂಚಕ್ಕೋಸ್ಕರ, ಭ್ರಷ್ಟಾಚಾರಕ್ಕೋಸ್ಕರ, ಅಕ್ರಮ ಹಣಕ್ಕೋಸ್ಕರ ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಂಥ ಬೆಂಗಳೂರು ನಗರ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಗಳಾಗಿದ್ದಂಥವರು, ವಿಶೇಷ ಜಿಲ್ಲಾಧಿಕಾರಿಗಳಾಗಿದ್ದಂಥವರು, ತಹಸೀಲ್ದಾರ್ಗಳಾಗಿದ್ದವರ ಮೂಲಕ ಈ ಒಂದು ಸ್ವತ್ತನ್ನು ಅವರ ವಶಪಡಿಸ್ಕೊಂಡು ಇವತ್ತು ಕಾನೂನಿನ ಕಣ್ಣಿಗೆ ಮಣ್ಣಿರಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಕಂದಾಯ ಇಲಾಖೆ ರಾಜೇಂದ್ರ ಕುಮಾರ್ ಕಟಾರಿಯಾ ಅಂತ ಒಬ್ಬ ಪ್ರಾಮಾಣಿಕ ದಕ್ಷ ಅಧಿಕಾರಿ ಇದ್ದಾಗಲೂ ಕೂಡ ಇಲ್ಲಿ ಕಂದಾಯ ಇಲಾಖೆಯಲ್ಲಿ ಈ ಪ್ರಮಾಣದ ದೊಡ್ಡ ಭ್ರಷ್ಟಾಚಾರ ನಡೀತಾ ಇರ್ತಕ್ಕಂಥದ್ದು. ಯಾಕಂದರೆ ನಿಯಮಾನುಸಾರ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ತಿದ್ದುಪಡಿಯಾದಂಥ ನಿಯಮದ ಪ್ರಕಾರ ಎ.ಟಿ. ರಾಮಸ್ವಾಮಿ ಅವರ ಆಯೋಗದ ವರದಿ ಬಂದ ನಂತರ 2006ರ ಸೆಪ್ಟೆಂಬರ್ ತಿಂಗಳ ನಂತರ
ಯಾವುದೇ ಸರ್ಕಾರಿ ಜಮೀನಿಗೆ ಪೋಡಿ ಮಾಡೋದು ನಿಷಿದ್ಧ ಅಂತ ಹೇಳಿ ಈಗಾಗಲೇ ನಿಯಮಗಳು ಇದ್ರೂ ಕೂಡ ಅದನ್ನೆಲ್ಲ ಗಾಳಿಗೆ ತೂರಿ ಇವತ್ತು ಈ ಒಂದು 504 ಎಕರೆಗಳ ವಿಸ್ತೀರ್ಣದ ಸ್ವತ್ತಿಗೆ 12,000 ಕೋಟಿ ಬೆಲೆ ಬಾಳೋ ಅಮೂಲ್ಯವಾದಂಥ ಆಸ್ತಿಗೆ ಈ ಒಂದು ಸರ್ಕಾರಿ ನೆಲಗಳ ಹೆಸರಿಗೆ ಪೋಡಿಯನ್ನು ಮಾಡಿಕೊಟ್ಟು ಪಾಣಿಗಳನ್ನು ಕೂಡಿಸಿ ಆರ್ಟಿಸಿಗಳನ್ನು ಮಾಡಿಕೊಡುವಂಥ ಕೆಲಸವನ್ನು ನಮ್ಮ ಈ ಹಿಂದಿನ BBMPಯಲ್ಲಿ ವಿಶೇಷ ಆಯುಕ್ತರು ಆಡಳಿತ ಆಗಿದ್ದರು. ಅವರು ಹಿಂದೆ ಅದಕ್ಕೆ ಮುಂಚೆ ವಿಶೇಷ ಆಯುಕ್ತರು ವಿಶೇಷ ಜಿಲ್ಲಾಧಿಕಾರಿಗಳಾಗಿದ್ದರು. ರಂಗಪ್ಪನವರು IAS ಅಧಿಕಾರಿ, ಹಾಗೆ ಸೋಮಶೇಖರ್ ಅವರು ವಿಶೇಷ ಜಿಲ್ಲಾಧಿಕಾರಿಗಳಾಗಿದ್ದರು. ಅವರು ಹಾಗೆ ಆರತಿ ಆನಂದ್ ಅಂತ ಅಂದ್ಬಿಟ್ಟು ಇವತ್ತು BBMPಯಲ್ಲಿ ಜಾಯಿಂಟ್ ಡೈರೆಕ್ಟರ್ ಆಗಿದ್ದಾರೆ. RR ನಗರದಲ್ಲಿ ಜಂಟಿ ಆಯುಕ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಅಪರ ಜಿಲ್ಲಾಧಿಕಾರಿಗಳಾಗಿದ್ದರು. ಹಾಗೆ ರಜನಿಕಾಂತ್ ಅಂತ ಈ ಬೆಂಗಳೂರು ಮಹಾನಗರ ಕಂಡಂಥ ಪರಮ ಭ್ರಷ್ಟ KS ಅಧಿಕಾರಿಯನ್ನು ಕುಖ್ಯಾತಿಗೆ ಪಾತ್ರರಾಗಿರ್ತಕ್ಕಂಥ ರಜನಿಕಾಂತ್ ಉಪವಿಭಾಗಾಧಿಕಾರಿಗಳಾಗಿದ್ದರು. ಹಾಗೆ ಅಪೂರ್ವ ಬಿದಿಯವರು ತಮ್ಮ ಮನೆತನದ ಹೆಸರನ್ನು ದುರ್ಬಳಕೆ ಮಾಡಿಕೊಂಡು ಅವರು ಉಪವಿಭಾಗಾಧಿಕಾರಿಗಳಾಗಿದ್ದಂಥ ದೊಡ್ಡ ಮಟ್ಟದ ಭ್ರಷ್ಟಾಚಾರವನ್ನು ನಡೆಸಿರ್ತಕ್ಕಂಥವ್ರು. ಹಾಗೆ ಇವತ್ತು ಮುಂಚೆ ಉಪವಿಭಾಗಾಧಿಕಾರಿಗಳಾಗಿ ಈಗ ಮೈಸೂರಿನ ಮೂಡಾದ ಆಯುಕ್ತರಾಗಿರ್ತಕ್ಕಂಥ ರಘುನಂದನ್ ಅವರು, ಹಾಗೆ ತಹಸೀಲ್ದಾರ್ ಬೆಂಗಳೂರು ದಕ್ಷಿಣ ತಾಲೂಕಿನ ತಹಸೀಲ್ದಾರ್ ಆಗಿದ್ದಂಥ ಶ್ರೀನಿವಾಸ್ ಅವರು, ಉಪ ತಹಸೀಲ್ದಾರ್ ಆಗಿದ್ದಂಥ ಕೆಂಪೇಗೌಡರು, ಹಾಗೆ ಇನ್ನೊಬ್ಬ ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಮಾಡಿಕೊಡ್ತೀನಿ ಅನ್ನೋದಕ್ಕೆ ಸಿದ್ಧವಾಗಿರ್ತಕ್ಕಂಥ ಕೇವಲ ರಾಜಸ್ವ ನಿರೀಕ್ಷಕನಾಗಿ ಸುಮಾರು 200 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ಅಕ್ರಮ ಆಸ್ತಿಪಾಸ್ತಿಯನ್ನು ಹೊಂದಿರತಕ್ಕಂಥ ಮೋನೀಶ್ ಅಂತ ಹೇಳಿ ಅವರು ಇವತ್ತು ದುರಂತ ಅಂದರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅವರು ಅಲ್ಲಿ ಸೆಕ್ಷನ್ ಸೂಪರಿಂಟೆಂಡೆಂಟ್ ಆಗಿ ಶಿರಸ್ತೇದಾರಾಗಿ ಅವರು ಪದೋನ್ನತಿ ಪಡೆದು ಅಲ್ಲಿ ಕೆಲಸಕ್ಕೆ ಈಗ ಜಾಯ್ನ್ ಆಗಿರ್ತಕ್ಕಂಥದ್ದು. ಹಾಗೆ ಇನ್ನೊಬ್ಬ ರೆವಿನ್ಯೂ ಇನ್ಸ್ಪೆಕ್ಟರ್ ನವೀನ್ ಅಂತ ಅಂದ್ಬಿಟ್ಟು ಗ್ರಾಮ ಲೆಕ್ಕರಿಗಾಗಿರ್ತಕ್ಕಂಥ ನಂಜೇಗೌಡರು, ರವೀಂದ್ರ ಅವರು, ಹಾಗೆ ರೆಕಾರ್ಡ್ ರೂಮಲ್ಲಿ ಕೆಲಸ ಮಾಡುವಂಥ ಬೆಂಗಳೂರು ದಕ್ಷಿಣ ತಾಲೂಕು ಕಚೇರಿಯ ರೆಕಾರ್ಡ್ ರೂಮ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ವಾಲೆ ಮಂಜು ಅಂತ ಕನಿಷ್ಠ ಕೇವಲ ಒಬ್ಬ 3ನೇ ದರ್ಜೆ ನೌಕರ ಸುಮಾರು 500 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಅಕ್ರಮ ಆಸ್ತಿಯನ್ನು ಹೊಂದಿರತಕ್ಕಂಥ ಕುಖ್ಯಾತಿಗೆ ಪಾತ್ರವಾಗಿರ್ತಕ್ಕಂಥ ಒಂದು ಮಂಜುನಾಥ್. ಈ ಪ್ರಕರಣ ಬಯಲಿಗೆ ಬರುತ್ತೆ ಅನ್ನೋದು ನಿಶ್ಚಿತವಾಗ್ತಾ ಇದ್ದಂಗೆ ಜಿಲ್ಲಾಧಿಕಾರಿಗಳು ಅವ್ರನ್ನ ಎತ್ತಂಗಡಿ ಮಾಡಿರ್ತಕ್ಕಂಥದ್ದು. ಹಾಗೆ ಇನ್ನೊಬ್ಬರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಆಫೀಸ್ ಅಸಿಸ್ಟೆಂಟ್ ಆಗಿರ್ತಕ್ಕಂಥ ಪ್ರಶಾಂತ್ ಪಾಟೀಲು, ಇವರೆಲ್ಲ ಒಂದಾಗಿ ಇವರು ಸರ್ಕಾರಿ ಭೂಗಳ್ರ ಜೊತೆ ಶಾಮೀಲಾಗಿ ಅಪಾರ ಪ್ರಮಾಣದ ಭ್ರಷ್ಟಾಚಾರವನ್ನು ನಡೆಸಿ ಪ್ರತಿ ಎಕರೆಗೆ ಇಂತಿಷ್ಟು ಅಂತ ಹೇಳಿ ಹಣವನ್ನು ಪಡ್ಕೊಂಡು ಇವತ್ತು 504 ಎಕರೆಗಳಷ್ಟು ವಿಸ್ತೀರ್ಣದ ಬೃಹತ್ ಸರ್ಕಾರಿ ಭೂಮಿಯನ್ನು ಈ ಪ್ರಭಾವಿ ಸರ್ಕಾರಿ ನೆಲಗಳ ಪಾಲಾಗುವಂತೆ ಮಾಡಿದ್ದಾರೆ. ಹಾಗಾಗಿ ಈ ಎಲ್ಲ ದಾಖಲೆಗಳ ಸಹಿತ ನಾನು ಜಾರಿ ನಿರ್ದೇಶನಾಲಯದಲ್ಲಿ ದೂರನ್ನು ನೀಡಿದ್ದೇನೆ. ಹಾಗೆ ಮಾನ್ಯ ಲೋಕಾಯುಕ್ತರಿಗೆ ನಾನು ಈಗಾಗಲೇ ಹೇಳಿದಾಗೆ 1,67,751 ಪುಟಗಳ ದಾಖಲೆಗಳ ಸಹಿತ ದೂರನ್ನು ಕೊಟ್ಟಿದ್ದೇನೆ. ಹಾಗೆ ಮುಖ್ಯಮಂತ್ರಿಗಳಿಗೆ ಇದನ್ನು ದೂರನ್ನು ಕೊಟ್ಟು, ಹಾಗೆ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಇದನ್ನು ದೂರನ್ನು ಕೊಟ್ಟು ಈ ಬೃಹತ್ ಹಗರಣದ ಒಂದು ತನಿಖೆಯನ್ನು ನ್ಯಾಯಾಂಗ ತನಿಖೆಗೆ ವಹಿಸಬೇಕು ಅಥವಾ CBI ತನಿಖೆಗೆ ವಹಿಸಬೇಕು. ಮತ್ತು ಈ ಕೂಡಲೇ ಅಕ್ರಮವಾಗಿ ಕಾನೂನು ಬಾಹಿರವಾಗಿರ್ತಕ್ಕಂಥ ಎಲ್ಲ ಪೋಡಿಗಳನ್ನು ರದ್ದು ಮಾಡಿ ಸರ್ಕಾರದ ವಶಕ್ಕೆ ತಗೋಬೇಕು. ಹಾಗೆ ಮುಂದೆ ಈಗೇನು ಸ್ಕ್ಯಾನಿಂಗ್ ಅಂತ ಹೇಳಿ ಮಾಡುವಂಥ ಹೆಸರಿನಲ್ಲಿ ಇನ್ನಷ್ಟು ಸರ್ಕಾರಿ ಸ್ವತ್ತನ್ನು ಲೂಟಿ ಮಾಡಲಿಕ್ಕೆ ಕಬಳಿಸಲಿಕ್ಕೆ ತಯಾರಿ ನಡೀತದೆ. ಅದರ ವಿರುದ್ಧ ಕೂಡಲೇ ಕ್ರಮ ತಗೋಬೇಕು ಅಂತೇಳಿ ಅವ್ರನ್ನ ಒತ್ತಾಯ ಮಾಡಿದ್ದೀನಿ. ಹಾಗೆ ರಾಜೇಂದ್ರ ಕುಮಾರ್ ಕಟಾರಿಯಾ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು, ಅಪರ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥವ್ರು ಅವ್ರಿಗೆ ನಾನು ದೂರನ್ನು ಕೊಟ್ಟಿದ್ದೀನಿ. ಹಾಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಿದ್ದೀನಿ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಈ ಒಂದು ಪ್ರದೇಶಗಳು ಬರೋದ್ರಿಂದ ನಮ್ಮ GBAಯ ಮುಖ್ಯ ಆಯುಕ್ತರು ಕೂಡ ನಾನು ದಾಖಲೆಗಳ ಸಹಿತ ದೂರನ್ನು ಕೊಟ್ಟು ಕೂಡಲೇ ಈ ಕಬಳಿಕೆ ಆಗಿರ್ತಕ್ಕಂಥ 12,000 ಕೋಟಿ ಮೌಲ್ಯದ ಈ ಸರ್ಕಾರಿ ಸ್ವತ್ತನ್ನು ಕೂಡಲೇ ಸರ್ಕಾರದ ವಶಕ್ಕೆ ತಗೊಳ್ಳುವಂಥ ನಿಟ್ಟಿನಲ್ಲಿ ನೀವು ಕ್ರಮ ವಹಿಸಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡೋದ್ರ ಜೊತೆಗೆ ನಾನು ಸೋಮವಾರ ದಿವಸ ಈ ಇಷ್ಟು ದಾಖಲೆಗಳ ಸಹಿತ ಸರ್ಕಾರಿ ಭೂ ಕಬಳಿಕೆ ವಿಶೇಷ ನ್ಯಾಯಾಲಯಗಳು ಕೂಡ ಈ ಎಲ್ಲ ಸರ್ಕಾರಿ ನೆಲಗಳರು ಮತ್ತು ಈ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ದೂರನ್ನು ದಾಖಲು ಮಾಡ್ತಾ ಇದ್ದೀನಿ ಅಂತ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ.